ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಥಟ್ ಅಂತ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ ನಾನಿಲ್ಲಿ. ಅಂದರೆ ನಾನಿಲ್ಲಿ ಮಂಡಕ್ಕಿ ಉಪಯೋಗಿಸಿ ಮಾಡ್ತಾ ಇರೋದು. ತುಂಬ ಸುಲಭವಾಗಿ ಮಾಡ್ಬೋದು, ಬೇಗ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ ಮಂಡಕ್ಕಿ ತಗೊಂಡಿದ್ದೀನಿ. ನಾನಿಲ್ಲಿ 2 ಕಪ್ ತಗೊಂಡಿದ್ದೀನಿ. ಮೊದಲು ನೋಡಿ 2 ಕಪ್ ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ಮೊದಲು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ರೀತಿ ತೊಳೆಯುವಾಗ ಒಳ್ಳೆ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ ಮಂಡಕ್ಕಿ. ಚೆನ್ನಾಗಿ ತೊಳ್ಕೊಳ್ಳಿ ಈ ರೀತಿ, ಯಾಕಂದ್ರೆ ನಮಗೆ ರುಬ್ಬೋದಿಕ್ಕಿರುವಂಥದ್ದು. ಅದ ಕಾರಣ ಮೊದಲು ಚೆನ್ನಾಗಿ ತೊಳೆದು ಆಮೇಲೆ ಹಿಂಡಿ ಇದನ್ನ ಮಿಕ್ಸಿ ಜಾರಿಗೆ ಹಾಕಿದ್ರೆ ಸಾಕು. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ನಾನು. ನೋಡಿ, ತೊಳೆದು ರೆಡಿ ಆಗಿದೆ. ಇನ್ನು ಇದನ್ನ ಹಿಂಡಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ರೆ ಸಾಕು. ನೋಡಿ, ಇವಾಗೆಲ್ಲ ಹಾಕೊಂಡಿದ್ದೀನಿ. ಇನ್ನು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ಬೇಕು. ನುಣ್ಣಗೆ ರುಬ್ಬೇಕು. ರುಬ್ಬಿ ತರ್ತೀನಿ. ನೋಡಿ, ಮಂಡಕ್ಕಿ ರುಬ್ಬಿ ಇಲ್ಲಿ ರೆಡಿ ಆಗಿದೆ. ಇದರ ಪೇಸ್ಟ್ ರೆಡಿ ಆಗಿದೆ. ಇದನ್ನ ನಾನೊಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಮೊದಲು ನೋಡಿ ಈ ರೀತಿ ನುಣ್ಣಗೆ ರುಬ್ಬೇಕು. ಅದು ಬೇಗ ರುಬ್ಬುತ್ತೆ, ಕರೆಕ್ಟ್ ಆಗಿ ನುಣ್ಣಗೆ ರುಬ್ಬೋದಿಕ್ಕಾಗುತ್ತೆ. ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ರವೆ ಹಾಕ್ತಾ ಇದ್ದೀನಿ. ನೋಡಿ, ಆಮೇಲೆ ಅರ್ಧ ಕಪ್ ಮೊಸರು ಹಾಕೊಳ್ಳುವಾಗ ಒಳ್ಳೆ ಫ್ರೆಶ್ ಮೊಸರು ಹಾಕೊಳ್ಳಿ. ಅಂದ್ರೆ ಜಾಸ್ತಿ ಹುಳಿ ಇರುವ ಮೊಸರು ಹಾಕೋಬೇಡಿ. ಹುಳಿ ಇರುವ ಮೊಸರು ಹಾಕೊಂಡ್ರೆ ನಮಗೆ ಈ ರೆಸಿಪಿ ಜಾಸ್ತಿ ಹುಳಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ಇದಕ್ಕೆ ನೀರೆಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದಕ್ಕೆ ಹಾಕ್ತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಫುಲ್ ಆಗಿ ಮಿಕ್ಸ್ ಆಗ್ಲಿ. ನೋಡಿ, ಇವಾಗ ಉಪ್ಪೇನಾದ್ರೂ ಕಡಿಮೆ ಇದ್ರೆ ನಿಮ್ಗೆ ಚೆಕ್ ಮಾಡಿ ಹಾಕೋಬಹುದು. ಆಮೇಲೆ ಮೊಸರು ಮಾತ್ರ ಜಾಸ್ತಿ ಹುಳಿ ಇರೋದು ಬೇಡ, ಫ್ರೆಶ್ ಮೊಸರೇ ಹಾಕೊಳ್ಳಿ. ನೋಡಿ, ಇವಾಗ ಮಿಕ್ಸ್ ಮಾಡಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ ನಮ್ಮ ಹಿಟ್ಟು. ಇದನ್ನೊಂದು 20 ನಿಮಿಷ ರೆಸ್ಟ್ ಮಾಡಬೇಕು. ಯಾಕಂದ್ರೆ ನಾವಿಲ್ಲಿ ರವೆ ಎಲ್ಲ ಹಾಕೊಂಡಿದ್ದೀವಿ. ರವೆ ಹಾಕೊಂಡ್ರೆ ಅದನ್ನ ರೆಸ್ಟ್ ಮಾಡುವಾಗ ಜಾಸ್ತಿ ಅದರಲ್ಲಿರುವ ನೀರನ್ನೆಲ್ಲ ಹೀರಿ ಅದು ಕರೆಕ್ಟ್ ಆಗಿರುತ್ತೆ. ಆಮೇಲೆ ನೀರು ಬೇಕಿದ್ರೆ ನಮಗೆ ಆಮೇಲೆ ಸೇರಿಸಬಹುದು. ಒಂದು 20 ನಿಮಿಷ ಆಗಿದೆ. ನೋಡಿ, ಇವಾಗ ನಮ್ಮ ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ. ನೋಡಿ, ಇವಾಗ ಇದು ಕರೆಕ್ಟ್ ಆಗಿದೆ. ಇದಕ್ಕೆ ನೀರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಇಡ್ಲಿ ಹಿಟ್ಟಿನ ತರಾನೇ ಇದೆ. ನೋಡಿ, ಸಾಕು. ನಿಮಗೆ ಇಲ್ಲಿ ಉಬ್ಬಿ ಬರ್ಬೇಕು, ತುಂಬಾ ಸಾಫ್ಟ್ ಆಗ್ಬೇಕು ಅಂತ ಇದ್ರೆ ನಿಮ್ಗೆ ಬೇಕಿಂಗ್ ಸೋಡಾ ಅಥವಾ ಈನೋ ಎಲ್ಲ ಹಾಕೋಬಹುದು. ನಾನು ಇಲ್ಲಿ ಹಾಕೊಂಡಿಲ್ಲ. ನೋಡಿ, ಇಲ್ಲಿ ಇಡ್ಲಿ ಪಾತ್ರೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ನಾನು. ನೀರು ಚೆನ್ನಾಗಿ ಕುದೀತಾ ಇದೆ. ಇದ್ರ ಮೇಲ್ಗಡೆ ನೋಡಿ ಸಣ್ಣ ಸಣ್ಣ ಬೌಲಿಗೆ ನಾನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಇಡ್ತಾ ಇದ್ದೀನಿ. 4 ಬೌಲ್ ತಗೊಂಡಿದ್ದೀನಿ ನಾನು. ಇನ್ನು ಇದ್ರ ಒಳಗಡೆ ಹಿಟ್ಟು ಹಾಕ್ಬಿಟ್ಟು ಇದನ್ನ ಬೇಯಿಸಿದ್ರೆ ಆಯ್ತು. ನೋಡಿ, ಇಲ್ಲಿ ನಾನಿಲ್ಲಿ ಬೇಕಿಂಗ್ ಸೋಡಾ ಈನೋ ಆ ತರ ಏನು ಬಳಸ್ಕೊಂಡಿಲ್ಲ. ನಿಮ್ಗೆ ಉಬ್ಬಿ ಬರ್ಬೇಕು ಅಥವಾ ಸಾಫ್ಟ್ ಆಗ್ಬೇಕು, ತುಂಬಾನೇ ಸಾಫ್ಟ್ ಆಗ್ಬೇಕು ಅಂತ ಇದ್ರೆ ಅದನ್ನ ಹಾಕೋಬಹುದು. ನಾನು ನೋಡಿ ಫುಲ್ ಆಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಇದು ನಮ್ಗೆ ಜಾಸ್ತಿ ಉಬ್ಬಿ ಬರಲ್ಲ, ಹಾಗೆ ಇರುತ್ತೆ. ಆದ್ರೆ ತಿಂಡಿ ಮಾತ್ರ ಒಳ್ಳೆ ಮೃದು ಆಗಿಯೇ ಇರುತ್ತೆ. ಅದು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಫುಲ್ ಆಗಿ ಹಾಕೊಂಡಿದ್ದೀನಿ ನಾನು. 4 ಬೌಲಿಗೂ ಫುಲ್ ಆಗಿ ತುಂಬಿಸಿಟ್ಕೊಂಡಿದ್ದೀನಿ. ಇನ್ನು ಇದನ್ನ ಮುಚ್ಚಿ ಬೇಯಿಸ್ಬೇಕು. ಹೈ ಫ್ಲೇಮ್ ಅಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ ಇದನ್ನ. ನೋಡಿ, ಇವಾಗ 15 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಮ್ಮ ಇಡ್ಲಿ ಇಲ್ಲಿ ರೆಡಿ ಆಗಿದೆ. ಅಂದ್ರೆ ಮಂಡಕ್ಕಿ ಉಪಯೋಗಿಸಿ ಮಾಡಿರುವಂತ ಸಿಂಪಲ್ ಆಗಿ ಮಾಡಿರುವಂತ ಒಂದು ಬ್ರೇಕ್ಫಾಸ್ಟ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ನೋಡಿ, ಇದನ್ನ ಸೈಡ್ ಅನ್ನ ಈ ರೀತಿ ಚಾಕು ಉಪಯೋಗಿಸಿ ನಾನು ಈ ರೀತಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ನಮ್ಮ ಇಡ್ಲಿ ಕೂಡ ಅದೇ ರೀತಿ ಸಾಫ್ಟ್ ಆಗಿರುತ್ತೆ, ಮೃದು ಆಗಿರುತ್ತೆ. ನೋಡಿ, ಈ ರೀತಿ ಇದೆ. ತುಂಬಾನೇ ಸುಲಭವಾಗಿ ಮಾಡುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ನೋಡಿ, ನಮ್ಗೆ ಮುಟ್ಟುವಾಗ್ಲೇ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಅಂದ್ರೆ ನಾವು ಉದ್ದಿನ ಬೇಳೆ ಹಾಕ್ಬಿಟ್ಟು ಮಾಡುವ ಇಡ್ಲಿ ಟೇಸ್ಟೇ ಅಲ್ಲ, ಇದು ಡಿಫ್ರೆಂಟ್ ಆಗಿರುತ್ತೆ. ವಿಭಿನ್ನವಾಗಿರುವಂತ ಒಂದು ರುಚಿ ಇರುತ್ತೆ. ನೋಡಿ, ಈ ರೀತಿ ಮುಟ್ಟುವಾಗ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನಮ್ಮ ಇಡ್ಲಿ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಒಳಗಡೆ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಒಳಗಡೆ ಈ ರೀತಿ ಇರುತ್ತೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.